ಬ್ರಹ್ಮವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರು ಹಾಗೂ ಪರಮ ಪೂಜ್ಯ ಬಸವರಾಜಪ್ಪನವರು ಪವಿತ್ರವಾದ ಪಾದವನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪೂಜ್ಯರು ಅನ್ನಪೂರ್ಣೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೆ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳುವುದರ ಬಗ್ಗೆ ಮಾತಾಡಿದ್ವಿ. ಅದನ್ನು ಕಾಲಕ್ಕೆ ಮಹಾತ್ಮರು ಹೇಳ್ಕೊಳ್ಳುವುದನ್ನು ಅದನ್ನು ನಾವು ಪುಸ್ತಕದಾಗ ಓದಿದ್ದು ಅದು ಪ್ರತ್ಯಕ್ಷ ನಮ್ಮ ಅವ್ರ ಸಹವಾಸದೊಳಗೆ ಕಂಡದ್ದು. ನಾವು ಇತಿಹಾಸದೊಳಗೆ ನೋಡ್ತೀವಿ ಅಂಥವ್ರು ಸಾಕ್ರೆಟಿಸ್ ಅವ್ರು ಎಲ್ಲೆಲ್ಲೇ ಸ್ವಲ್ಪ ಸ್ವಲ್ಪ ಅವನ್ನ ಕೊಟ್ಟಾರ. ಸರಿಯಾಗಿ ವಿವರಣೆ ನಮಗೆ ಸಿಕ್ತಿಲ್ಲ. ಇಲ್ಲಿ ಎಷ್ಟು ಸುಸ್ಪಷ್ಟವಾಗಿ ಅದನ್ನು ನಮಗೆ ತಿಳಿಸಿಕೊಡೋರು ಜಗತ್ತಿನಲ್ಲಿ ಎಲ್ಲಿ ನಮಗೆ ಎಲ್ಲೇ ಅದಾರ ಮಹಾತ್ಮರು ಅದಾರ ಸ್ವಲ್ಪ ಅವರು ಅದಾರ. ಅದು ಸಿದ್ಧಾರೂಢರು ಹೇಳ್ತಾರೆ ಅವು ಸರಿಯಾಗಿ ಅಂದ್ರೆ ಬರೀ ಅವ್ರ ಚರಿತ್ರನ ಹೇಳೋದು ಬರೀ ಅದನ್ನ ಮಾಡೋದು. ಆದ್ರೆ ಹಂಗೆ ಆ ಶರೀರ ತಗೊಂಡು ಏನು ಮಾಡಿದ್ವಿ ಚರಿತ್ರ, ಆ ಪುರಾಣ ತಗೊಂಡು ಏನು ಮಾಡಿದ್ವಿ ಶರೀರ ಹಿರಿಯನ ಕಡೆ ಲಕ್ಕ. ನಮ್ಮ ಊರಿಗೆ ಬಂದಾಗ ಇದನ್ನು ತಗೊಂಡಾರಪ್ಪ ಅವರು. ಶಿವಾನಂದ ಅಜ್ಜಾರ್ ಪುರಾಣ ಅದನ್ನ ಅಪ್ಪ ಅವ್ರ ಅನುಕೂಲೆ ತೆಗಿ ಅನುಕೂಲೆ ಆ ಪುರಾಣ ತಗೊಂಡು ಏನು ಮಾಡ್ತೀವಿ ಸತ್ತಾದ್ರು ನಿಮ್ಮ ಪುರಾಣ ತೆಗೀರಿ ಅವಾಗ ಏನು ಎಲ್ಲಿ ಕರ್ಕೊಂಡ್ರು ನಂದಾರ ನಮ್ಮಲ್ಲಿ ಜನ ಗೊತ್ತಾಗಿಲ್ಲ. ಅವಾಗ ಅವರ ವೇಷರ ಓಟು ಕರೆ ಟೆಪಿಗೆ ಅವಾಗಿನ ಇದಕ್ಕರೆ ಅವಾಗ AIPಗಳೆಲ್ಲ ಕರೆ ಟೆಪಿಗೆ ಹಾಕ್ತಿದ್ರು. ಅವಾಗ ಆಗಿಂದ ಒಂದು ಇದು ಅಪ್ಪ ಅವರೆಲ್ಲ ಸ್ವಾಮಿಗಳು ಅಂತಾರು ಎಲ್ಲಿದ್ದಾರೆ ಸ್ವಾಮಿಗಳು ಹಿಂಗೆ ಅವರು ಪುಸ್ತಕ ತೆಗೀರಿ ಪುರಾಣ ರೀ ಶಿವಾನಂದ ಅವ್ರ ಪುರಾಣ ತಗೊಂಡು ಪುರಾಣ ತೆಗಿ. ಅದಕ್ಕೆ ಹಿಂಗೆ ನಮಗೆ ನೇರವಾಗಿ ನಮ್ಮ ಇರುವಿನ ನೆನಪು ತಂದು ಕೊಡುವಂತಹ ವಿಚಾರಗಳು ಎಲ್ಲಿ ಸಿಗೋದಿಲ್ಲ. ನಮಗೆ ಎಲ್ಲಿ ಅಡ್ಡಾಡಿದ್ರು ಸಿಗೋದಿಲ್ಲ. ನಮಗೆ ಬರೀ ಆ ನಾಮರೂಪಗಳ ಸ್ಮರಣೆ ಮಾಡಿ ಏನ್ ಮಾಡ್ತೀವಿ ಅವು ತೋರಿಡಕ್ತವ. ಅದನ್ನ ಅವಲಂಬನ ಮಾಡಕ್ ಹೋಗಬೇಡ. ಇದ್ದ ವಸ್ತುವಿನ ಕಡೆ ಲಕ್ಷ ಕೊಡು. ಯಾವಾಗಲೂ ಇದ್ದದ್ದು ಏನೈತಿ ಅದು ಏನೂ ಆಗಿಲ್ಲ ಅದ್ರ ಕಡೆ ಲಕ್ಷ ಕೊಡು. ಅದನ್ನ ತಿಳ್ಕೊಂಡಾಗ ನಮ್ಮ ಜನ್ಮ ಸಾಕು. ಈ ತೋರಿಡಬಹುದು ನಾಮರೂಪಗಳು ಬೆನ್ನೈತಿ ಅವುಗಳ ಸ್ಮರಣೆ ಮಾಡುವುದು ಏನೂ ಇಲ್ಲ. ನಾಮರೂಪಗಳ ಸ್ಮರಣೆ ಪುಣ್ಯ ಸ್ಮರಣೆ ಅಲ್ಲ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿನ ಸ್ಮರಣೆ ಅದೇ ಅವರ ಯಾವಾಗಲೂ ಇದ್ದ ಇರುವಿನ ಸ್ಥಿತಿ. ನಾವು ಅದೇವಿ ನೀವು ಅದೇವಿ. ನೀವು ನಾಮರೂಪ ಅಲ್ಲ ನಾನು ನಾಮರೂಪ ಅಲ್ಲ. ಅದ್ರ ಕಡೆ ಲಕ್ಷ ತೋರಿಡಲ್ತವು ಕಲ್ಪಿತ ನಾಮರೂಪಗಳು. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವೇನೈತಲ್ಲ ಯಾವಾಗಲೂ ಇದ್ದದ್ದು ಅದ್ರ ಕಡೆ ಲಕ್ಷ ಕೊಟ್ಟಾಗ ನಮಗೆ ಸಮಾಧಾನ ಶಾಂತಿ ಸಿಗ್ತದೆ. ಯಾವಾಗಲೂ ಅದರ ಅಭ್ಯಾಸ ಅದನ್ನು ಕುರಿತ ಶ್ರವಣ ಮಾಡೋದು ನಿಧಿಧ್ಯಾಸನವನ್ನು ಮಾಡೋದು. ಅದೇ ಆತ್ಮ ಅದೇ ನೀತಿ. ಅದನ್ನ ನಾವು ಮಾಡಬೇಕಾಗಿದೆ ಅಭ್ಯಾಸ. ಅನ್ಯದನ್ನು ಕುರಿತು ಚಿಂತನೆ ಮಾಡೋದು ಬಿಡಬೇಕು. ಇದೇ ನಮ್ಮ ಕರ್ತವ್ಯ ಅಂತ ಪದೇ ಪದೇ ಅವರು ಜೀವ ಆ ಶರೀರ ಬಿಡುವವರೆಗೂ ಅಪ್ಪ ಅವರು ಅದನ್ನ ಲಕ್ಷಿಸಿನ ಏನಾದ್ರು ಮಾತಾಡಿ ಏನು ಓದಿದ್ರೆ ಓದ್ಬೇಕು ಅದ್ರ ಬಗ್ಗೆ, ಕೇಳಿದ್ರೆ ಕೇಳ್ಬೇಕು ಅದ್ರ ಬಗ್ಗೆ, ಏನ್ ಮಾತಾಡೋದು ಅದ್ರ ಬಗ್ಗೆ. ಆತ್ಮವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸನ. ಆತ್ಮನನ್ನು ಕುರಿತು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಸುಳ್ಳ ವೇಳೆ ಕಳೆಯಕ್ಕೆ ಹೋಗಬೇಡ. ವ್ಯರ್ಥ ವೇಳೆ ಕಳಿಬೇಕು. ಆತ್ಮ ನಾಮರೂಪಗಳನ್ನು ನೆನಪು ಮಾಡ್ಕೊಂತ ದೇವ್ರ ಪೂಜೆ ಮಾಡಿ ಅದಕ್ಕೆ ವೇಳೆ ಯಾಕೆ ಕಳಿತೀವಿ? ಸುಳ್ಳ ವೇಳೆ ಕಳಿತೀವಿಲ್ಲ. ಅಲ್ಲಿ ದೇವರದಾನ ಇಲ್ಲದ ಕಲ್ಪಿತ ದೇವತೆಗಳನ್ನು ಕಲ್ಪಿಸ್ಕೊಂಡು ಅವು ಪೂಜಾದಿಗಳನ್ನ ಮಾಡ್ಕೊಂಡು ಯಾಕೆ ವೇಳೆ ಕಳಿತೀವಿ? ಅದಕ್ಕೆ ಹೂ ಏಸಿನ ಪತ್ರಿ ಏಸಿನ ಅದಕ್ಕೆ ಹೇಳಿದ್ದವರು ಸುಳ್ಳ ವೇಳೆ ಕಳೆದ ಯಾಕೆ ಸತ್ತೋಗಿದೆ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಂಬಿ ನಿಜವನ್ನು ಮುಕ್ತಿ ಪಡೆಯಿರಿ ಮನುಜನ. ನಿಜವಾದದ್ದನ್ನು ನಂಬು. ನೀನು ಹೊಡಿಲಿಲ್ಲ ಅಂದ್ರೆ ಬಲ್ಲವನ್ನು ಕೇಳ, ಕೇಳಿ ಅದನ್ನ ಆ ಸ್ಥಿತಿಯನ್ನು ಪಡ್ಕೊಂಡು ಈಗ ಮನುಷ್ಯನ ಜನ್ಮಿದ್ದಾಗ ಈ ಕೆಲಸ ಮಾಡಿ. ಸುಳ್ಳ ಯಾಕೆ ವೇಳೆ ಕಳಿತಿ ಅಂತಂದ್ರೆ ಸುಳ್ಳ ಎಷ್ಟು ಜನ್ಮ ಕಳೆದಿ? ಎಷ್ಟೋ ಜನ್ಮಗಳ ಹೋಗ್ಯಾವ. ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಕೇಳ್ಯಾರ. ಭೂಮಿ ಕುಟ್ಟಿ ಪುಡಿ ಮಾಡಿ ಅಣು ಪರಮಾಣುಗಳಾಗಿ ಎಷ್ಟೆಷ್ಟು ಶರೀರ ಧಾರಣ ಮಾಡಿ ಅನ್ನ ಧರಣಿಯನ್ನೆಲ್ಲವೂ ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳ ಗಣಿತ ದೇಹವನ್ನು ಧರಿಸುತ್ತಾ ಇನ್ನೊಂದೊಂದು ಜೀವರ ಬಶೀರೊಳು ಬಂದು ಮತ್ತು ಅದ್ರಾಗ ಹೋಗ್ಬೇಕಂತೀಯಲ್ಲ, ಅದ್ರಾಗ ತಿರುಗ್ಬೇಕಂತೀಯಲ್ಲ, ಇನ್ನ ನಿನಗೆ ಸಾಕಾಗ ಇನ್ನು ಮ್ಯಾಗಾರ ಎಚ್ಚರಾಗು. ನೀನ್ ಯಾರು, ನಿನ್ನ ಸ್ವರೂಪ ಅಂತದ್ದು ಐತಿ ಅನ್ನೋದನ್ನ ಅನುಭವಿಸು. ಇದು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭ ಮಾಡಿತು.
ಜನ ಮಾತ್ರ ಮಾಡ್ಕೊತ ಬಂದೇವಿ ಎಲ್ಲ. ಬರೀ ವಿಷಯದಿಂದ ಸಂಪರ್ಕಕ್ಕೆ ಹೋಗ ಯಾರಿಗೂ ಸುಖ ಶಾಂತಿ ಕೊಟ್ಟಿಲ್ಲ. ಬರೀ ಅದಕ್ಕಾಗಿ ನಾವು ಪ್ರಯತ್ನ ಮಾಡಿದ್ವಿ, ಎಲ್ಲ ವ್ಯರ್ಥ. ಇದಕ್ಕಾಗಿ ನಮ್ಮ ನಿಜವನ್ನು ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೇ ಇಲ್ಲ. ಅಂಥವ್ರ ಸಂಪರ್ಕನೂ ಬಂದಿಲ್ಲ ನಮ್ಗೆ. ಬಂದ್ರು ಅದ್ರ ಕಡೆ ಒಲವಿಲ್ಲ. ಒಲವು ಆಗ್ಬೇಕಾದ್ರೂ ಹಿಂದಿನ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ ಮಾತಿನ ಕಡೆ ನಾವು ಒಲವು ಆಗ್ಬೇಕಾದ್ರೂ ಅದು ಪುಣ್ಯ ಬೇಕು. ಪುಣ್ಯ ಇದ್ರೆ ಅಂತ ತಿಳ್ಕೋಬೇಕು, ಅದನ್ನ ಒಲವು ಮನನ್ ಮಾಡ್ಬೇಕು. ಹಂಗೆ ಕೇಳಿ ಎದ್ದು ಹೋಗ್ತೀವಿ. ಇಷ್ಟು ವರ್ಷ ಆದ್ರೂ ಅದನ್ನ ಮಾಡೇ ಹೋಗ್ತಾನೆ. ನಾವು ಅದನ್ನ ಫಲ ತಿರುಗಿ ಅವ್ರು ಏನ್ ಹೇಳಿದ್ರು ಅನ್ನೋದನ್ನು ಹೊಳ್ಳಿ ತಿರುಗಿ ಮನನ್ ಮಾಡೋಕೆ ಪ್ರಯತ್ನ ಮಾಡಿಲ್ಲ. ಆ ಪ್ರಯತ್ನ ಅದು ಮಾಡ್ಬೇಕು. ಒಲವು ಆಗ್ಬೇಕಾದ್ರೂ ಅದು ಹಿಂದಿನ ಸುಕೃತಿ ಇದ್ರೆ ಆಗ್ಬೇಕು. ಮನನಕ್ಕೆ ಕೂಡ್ಬೇಕಾದ್ರು ಮನನ ಮಾಡಿದಾಗ ಲಾಭ. ಇಲ್ಲ ಅಂದ್ರೆ ಕೇಳಿದ್ರೆ ಬರೀ ಕೇಳಿ ಬಿಟ್ಟು ಅವ್ರು. ಎಷ್ಟು ವರ್ಷ? 40 ವರ್ಷ ಆಗ್ತೇನೆ, 45 ವರ್ಷ ಆಗ್ತೇವೆ ನಾವು ಕೇಳಾಕೈತಿ. ಕೇಳಿ ಬಿಟ್ಟು ಮಾಡ್ಬೋದು. ಅದನ್ನ ಅನುಭವಕ್ಕೆ ಹೋಗ್ಬೇಕು. ಮನನ್ ಮಾಡಾಕತ್ತೀವಿ. ಮನನ್ ಮಾಡ್ಕೊಂಡು ಭೇಟಿ ಮಾಡ್ಕೊಂಡಾಗ ಲಾಭ ಐತೆ. ಅದನ್ನ ನಾವು ಮಾಡ್ಕೋಬೇಕಾಗಿತ್ತು. ಅದೇ ನಾವು ಕೆಲಸ. ಉಳ್ಕಿದ್ದೆಲ್ಲ ಬರೀ ಹೇಳೋದು ಮಾತಿನ ಜ್ಞಾನ ಆಗೈತಿ ಹೊರತು ಅನುಭವಕ್ಕೆ ತಗೊಂಡು ಉಳ್ಕೋಬೇಕು. ಅದು ಸ್ವಲ್ಪ ಒಂದು ಅಂಶ ಇದ್ರೆ ಸಾಕತ್ತಿತ್ತು. ಬಹಳಷ್ಟು ಮಾತಾಡೋಕ್ಕಿಂತ ಸ್ವಲ್ಪ ಮೌನದಿಂದ ಅದನ್ನ ಅನುಭವಕ್ಕೆ ತಗೊಂಡು ಇರಾಕ್ ಬರ್ತೈತಿ. ಕಂಡ ಹುಟ್ಟಿ ಖಾರ ರೊಟ್ಟಿ ತಿಂದು ಹೊಟ್ಟೆ ಉರ್ಸೋದು ಬೇಕಾಗಿತ್ತು. ಸ್ವಲ್ಪ ಇದನ್ನ ಅನುಭವಕ್ಕೆ ತಗೊಂಡು ಉಳ್ಕೊಂಡ್ಬಿಡುದು. ಸ್ವಲ್ಪ ಮೌನ. ಬಹಳಷ್ಟು ಶಬ್ದಗಳನ್ನು ಬಳಸುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಯಾರಪ್ಪ. 30 ಶಬ್ದಗಳ ಬಳಸುವುದರಿಂದ ನಮ್ಗೆ ಅನುಭವಕ್ಕೆ ಬರುವುದಿಲ್ಲ. ಅದನ್ನ ಅನುಭವಕ್ಕೆ ಹೋಗ್ಬೇಕಂದ್ರೆ ಯಾವ ಶಬ್ದ ಪ್ರಯೋಗನೂ ಇಲ್ಲ. ಆನಂದದ ಸ್ಥಿತಿಯನ್ನು ನಾವು ಅನುಭವಿಸ್ಬೇಕಂದ್ರೆ ಯಾವ ಶಬ್ದಗಳು ಅವಶ್ಯಕತೆ ಇಲ್ಲ. ಅಂಥ ಒಂದು ಉನ್ನತ ವಿಚಾರಗಳನ್ನ ಓಂಕಾರ ಸಂಬಂಧ ಸಹಿತ ಇಲ್ಲ ಅಂತ ಹೇಳ್ಯಾರಪ್ಪ. ಅದು ಕಲ್ಪಿತ. ಆ ಭಾವ ಸಹಿತ ಇಲ್ಲ. ಮೂಲ ಓಂಕಾರದು ಭಾವದೊಳಗಿಂದ ಅದು. ಆ ಭಾವ ಸಹಿತ ಅಡಗಿದಾಗ ನಿಮಗೆ ಅನುಭವ ಬರ್ತದೆ. ಅಂಥ ಒಂದು ಪರಿಶುದ್ಧವಾದಂತಹ ಸ್ಥಿತಿ ನಾವು ಅಂತಃಕರಣ ಅವನು ಎಲ್ಲ ಮನಸ್ಸಿನಾಗಿನ ಎಲ್ಲ ಹೋಗ್ಬೇಕಲ್ಲ. ಎಲ್ಲ ಕೇಳಿದ್ದು ಜನ್ಮಾಂತರ ಮಾಡಿದ್ದು ಎಲ್ಲ ನೆನಪುಗಳು ಬರ್ತಾವಲ್ಲ, ಅವನ್ನೆಲ್ಲ ಇಂತಹ ವಿಚಾರಗಳನ್ನ ಕೇಳಿದ ಕೂಡಲೇ ಇವೆಲ್ಲ ವ್ಯರ್ಥಪ ಅಂತ ಅಪ್ಪ ಅವರು ಹೇಳಿದ ವಿಚಾರಗಳನ್ನು ಕೇಳಿದ ಕೂಡಲೇ ನಾವೆಲ್ಲ ಸುಳ್ಳ ವ್ಯರ್ಥ ಇದ್ರಾಗ ಕಾಲ ಕಳೆದಿದ್ದೇವೆ. ಆ ನಿಜವಾದದ್ದನ್ನ ನಾವು ಕಡೆ ಲಕ್ಷ್ಯ ಅದ್ರ ಕಡೆ ನಮ್ಮ ಲಕ್ಷ್ಯವನ್ನು ಕೊಡ್ರಿ ಅಂತ ಯಾವಾಗಲೂ ಅದ ಎಚ್ಚರಿಕೆ ಕೊಡ್ಕೊತ ಬಂದ್ರಿ. ಎಚ್ಚರಾಗ್ರಿ, ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ. ಸುಳ್ಳ ಇದ್ರಾಗ ಹೋಗ್ಬೇಡ್ರಿ. ಅಜ್ಞಾನದೊಳಗೆ ಮತ್ತೆ ಬಿದ್ದು ಈಗ ಮನುಷ್ಯ ಜನ್ಮದಾಗ ಬೆಳಕೈತಿ. ಈಗ ಬೆಳಕಿನಾಗ ಪಾರಾಗ್ರಿ. ನಿಮ್ಮ ಎಚ್ಚರಿಕೆ ಒಳಗೆ ಉಳ್ಕೋರಿ. ಜಾಗೃತಿಯನ್ನು ಮಾಡ್ಕೊರಿ. ಇಲ್ಲ ಮತ್ತೆ ಅಜ್ಞಾನ ಸಿಗ್ತದೆ. ಮತ್ತೆ ಕತ್ತಲ್ದಾಗ ಅಜ್ಞಾನದೊಳಗೆ ಜನ್ಮ ಸಿಗ್ತಿರ್ತಾರೆ. ಯಾರು ಎಚ್ಚರಿಸೋರು ನೀವು? ಇದರಿಂದ ಪಾರಾಗುದು ಯಾವಾಗ? ಇದು ಅವಕಾಶದ ಮಹಾತ್ಮರ ಮಾರ್ಗದರ್ಶನ ಸಿಕ್ಕದ. ಅಂತ ಒಂದು ಮಾರ್ಗದರ್ಶನದ ನಾವು ನೀವೆಲ್ಲ ಅಂಥ ಒಂದು ಶ್ರದ್ಧೆಯಿಂದ ಅವರ ವಿಚಾರಗಳನ್ನು ಕೇಳಿ